ಆತ್ಮೀಯ ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ನಾವು ಸ್ಯಾಡ್ಸ್ನಲ್ಲಿ 2024-25ನೇ ಸಾಲಿಗೆ ಮಕ್ಕಳನ್ನು ಅಡ್ಮಿಷನ್ ಥ್ರೂ ಪ್ರಮೋಷನ್ ಯಾವ ರೀತಿ ಮಾಡೋದು ಅಂತೇಳಿ ನೋಡೋಣ. ಮೊದಲಿಗೆ ತಾವು ಗೂಗಲ್ ಸರ್ಚ್ ಇಂಜಿನ್ನ ಮೂಲಕ SATS ಅಥವಾ STS ಅಂತ ಟೈಪ್ ಮಾಡಿ ಸರ್ಚ್ ಕೊಟ್ಟಾಗ ಈ ರೀತಿ ಮೊದಲ ಒಂದು ಲಿಂಕ್ ಕಾಣಿಸ್ಕೊಳ್ಳುತ್ತೆ, ಸ್ಟೂಡೆಂಟ್ ಟ್ರ್ಯಾಕಿಂಗ್ ಸಿಸ್ಟಮ್. ಸೊ ಅದನ್ನು ಕ್ಲಿಕ್ ಮಾಡಿದ ಮೇಲೆ ತಾವು SATSನ ಹೋಮ್ ಪೇಜ್ಗೆ ಎಂಟರ್ ಆಗ್ತೀರಿ. ಅದರಲ್ಲಿ ಕೊನೆಯ ಆಪ್ಷನ್ ಏನಿದೆ ಲಾಗಿನ್ ಅನ್ನುವಂಥದ್ದು, ಲಾಗಿನನ್ನು ಕ್ಲಿಕ್ ಮಾಡಿ ತಮ್ಮ ಶಾಲೆಯ ಯೂಸರ್ ನೇಮ್ ಮತ್ತು ಪಾಸ್ವರ್ಡನ್ನು ಹಾಕಿ ಕೆಳಗಡೆ ಕಾಣುವಂತಹ ಕ್ಯಾಪ್ಚಾವನ್ನು ಎಂಟರ್ ಮಾಡಬೇಕು. ಅದಾದ ನಂತರ ಲಾಗಿನನ್ನು ಒತ್ತಿದರೆ ತಾವು ತಮ್ಮ ಶಾಲೆಯ ಸ್ಯಾಟ್ಸ್ನ ಹೋಮ್ ಪೇಜ್ಗೆ ಎಂಟರ್ ಆಗ್ತೀರಿ. ಈಗ ಈ ವರ್ಷಕ್ಕೆ ಮಕ್ಕಳನ್ನು SATSನಲ್ಲಿ ಅಡ್ಮಿಷನ್ ಥ್ರೂ ಪ್ರಮೋಷನ್ ಅಂದರೆ ಅರ್ಥ ಏನು, ಕಳೆದ ವರ್ಷ ತಮ್ಮ ತರಗತಿಗಳಲ್ಲಿ ಓದ್ತಾ ಇದ್ದಂಥ ವಿದ್ಯಾರ್ಥಿಗಳನ್ನು ಪ್ರಮೋಟ್ ಮಾಡ್ಕೊಂಡಿದ್ದೀರಿ. ಪ್ರಮೋಟ್ ಮಾಡಬೇಕು, ಮೊದಲು ಪ್ರಮೋಟು ಮಾಡಿದ ನಂತರ ಅದಾದ ಮೇಲೆ ಆಯಾ ತರಗತಿಗಳು ಅವರನ್ನು ದಾಖಲು ಮಾಡಿಕೊಳ್ಳುವಂಥ ಪ್ರಕ್ರಿಯೆನೇ ಅಡ್ಮಿಷನ್ ಥ್ರೂ ಪ್ರಮೋಷನ್. ನಾವು ಅಡ್ಮಿಷನನ್ನು ಎರಡು ರೀತಿ ಮಾಡ್ತೇವೆ. ಒಂದು, ಅಡ್ಮಿಷನ್ ಥ್ರೂ ಪ್ರಮೋಷನ್ ಅಂದರೆ ಹಿಂದಿನ ತರಗತಿಗಳಲ್ಲಿ ನಮ್ಮ ಶಾಲೆಯಲ್ಲೇ ಓದಿರುವಂಥ ವಿದ್ಯಾರ್ಥಿಗಳನ್ನು ಮುಂದಿನ ತರಗತಿಗೆ ತೇರ್ಗಡೆಗೊಳಿಸಿ ಅದಾದ ನಂತರ ಅವರನ್ನು ದಾಖಲಾತಿ ಮಾಡಿಕೊಳ್ಳುವಂಥದ್ದನ್ನು ಅಡ್ಮಿಷನ್ ಥ್ರೂ ಪ್ರಮೋಷನ್ ಅಂತ ಕರಿತೀವಿ. ಇನ್ನು ಬೇರೆ ಸ್ಕೂಲಲ್ಲಿ ಓದಿರ್ತಾರೆ, ಈ ವರ್ಷ ನಮ್ಮ ಸ್ಕೂಲಿಗೆ TC ಬಂದಿರುತ್ತೆ, ಅವರಿಗೆ ನಾವು ಅಡ್ಮಿಷನ್ ಥ್ರೂ TC ಅಡ್ಮಿಷನ್ ಮಾಡ್ಕೊಳ್ತೀವಿ. ಸೊ ಈಗ ಪ್ರಮೋಟ್ ಮಾಡಿದ ನಂತರ ತಾವು ಅಡ್ಮಿಷನ್ ಥ್ರೂ ಪ್ರಮೋಷನ್ ಪ್ರಕ್ರಿಯೆಯನ್ನು ಮಾಡಬೇಕು. ಅದಕ್ಕೆ ಬಂದು ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ 1 to 10 ಸ್ಯಾಟ್ಸ್ಗೆ ಸಂಬಂಧಪಟ್ಟಂತಹ ಬಹುತೇಕ 90% ವಿದ್ಯಾರ್ಥಿಗಳಿಗೆ ಸಂಬಂಧಿಸಿದಂಥ ಮಾಹಿತಿಗಳನ್ನು ತುಂಬುವಂಥ ಆಪ್ಷನ್ ಯಾವುದಪ್ಪ ಅಂದರೆ ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ 1 to 10. ಸೊ ಅದನ್ನು ಅಲ್ಲಿ ಪ್ಲಸ್ ಮಾರ್ಕನ್ನು ಮುಟ್ಟಿದ ಮೇಲೆ ಇಲ್ಲಿ ಅನೇಕ ಆಪ್ಷನ್ಸ್ಗಳು ಓಪನ್ ಆಗ್ತವೆ, ನೋಡ್ಬೋದು. ಪ್ರಮೋಷನ್ ಡೀಟೇಲ್ಸ್, ಡಾಟಾ ಕರೆಕ್ಷನ್, ಅಡ್ಮಿಷನ್ ಡೀಟೇಲ್ಸ್, ಅಟೆಂಡೆನ್ಸ್ ಡೀಟೇಲ್ಸ್, ಇನ್ಸೆಂಟಿವ್ ಡೀಟೇಲ್ಸ್, CC ರಿಸಲ್ಟ್, ಟ್ರಾನ್ಸ್ಫರ್ ಸರ್ಟಿಫಿಕೇಟ್, ಬಹುಮುಖ್ಯವಾದಂಥ ಎಲ್ಲ ಆಪ್ಷನ್ಗಳು ಇಲ್ಲೇ ಇದ್ದಾವೆ. ಸೊ ನಾನೀಗ ಅಡ್ಮಿಷನ್ ಅಂತ ಹೇಳಿದೆ, ಸೊ ಹಾಗಾಗಿ ಅಡ್ಮಿಷನ್ ಡೀಟೇಲ್ಸನ್ನು ಕ್ಲಿಕ್ ಮಾಡಬೇಕು. ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ 1 to 10 ಹೋದೆ, ಅದಾದ ನಂತರ ಅಡ್ಮಿಷನ್ ಡೀಟೇಲ್ಸ್ ಕ್ಲಿಕ್ ಮಾಡಿದೆ. ಅಡ್ಮಿಷನ್ಗೆ ಸಂಬಂಧಪಟ್ಟಂಥ ಮತ್ತೊಂದು ವಿಂಡೋ ಓಪನ್ ಆಗುತ್ತೆ. ಅದರಲ್ಲಿ ನಾನು ಈಗಾಗಲೇ ಹೇಳಿದಂತೆ ಅಡ್ಮಿಷನ್ ಥ್ರೂ ಪ್ರಮೋಷನ್ ನೋಡ್ಬೋದು. ಎರಡನೇ ಆಪ್ಷನ್ ಇದೆ ಅಡ್ಮಿಷನ್ ಥ್ರೂ TC ಬಂದಂಥ ಮಕ್ಕಳನ್ನು ಎರಡನೇ ಆಪ್ಷನ್ ಅಡಿಯಲ್ಲಿ ದಾಖಲಾತಿ ಮಾಡ್ಕೊಳ್ತೇವೆ. ಈಗ ನಾನು ಮೊದಲನೇದನ್ನು ಕ್ಲಿಕ್ ಮಾಡ್ತೇನೆ, ಅಡ್ಮಿಷನ್ ಥ್ರೂ ಪ್ರಮೋಷನ್. ತುಂಬ ಸಿಂಪಲ್. ಸೊ ಇಲ್ಲಿಗೆ ಬಂದಾಗ ಆಲ್ರೆಡಿ ಇಷ್ಟೆಲ್ಲ ಮಾಹಿತಿ ಅದರಲ್ಲಿ ಇರುತ್ತೆ. ನಾವು ಜಸ್ಟ್ ಯಾವ ತರಗತಿಯ ಮಕ್ಕಳನ್ನು ಅಡ್ಮಿಷನ್ ಥ್ರೂ ಪ್ರಮೋಷನ್ ಮಾಡ್ತೀವೋ ಅವರ ಒಂದು ಸ್ಟ್ಯಾಂಡರ್ಡನ್ನು, ಪ್ರೀವಿಯಸ್ ಸ್ಟ್ಯಾಂಡರ್ಡ್ ಅಂದರೆ ಕಳೆದ ವರ್ಷ ಯಾವ ತರಗತಿಯಲ್ಲಿದ್ದರು ಅನ್ನುವಂಥದ್ದನ್ನು ಕೇಳುತ್ತೆ. ಸೊ ನಾನೀಗ ಫಸ್ಟ್ ಸ್ಟ್ಯಾಂಡರ್ಡ್ ಮೊದಲಿಗೆ ಆಯ್ಕೆ ಮಾಡ್ಕೊಳ್ತೀನಿ. ಅಂದರೆ ಫಸ್ಟ್ ಸ್ಟ್ಯಾಂಡರ್ಡನ್ನು ಸೆಲೆಕ್ಟ್ ಮಾಡಿ ಬರೀ ಸ್ಟ್ಯಾಂಡರ್ಡನ್ನು ಮಾತ್ರ ಸೆಲೆಕ್ಟ್ ಮಾಡಿ ಸರ್ಚ್ ಕೊಟ್ಟರೆ ಸಾಕು. ಹೋದ ವರ್ಷ ನಿಮ್ಮಲ್ಲಿ 1ನೇ ತರಗತಿ ಇದ್ದಂಥ ಎಲ್ಲ ಮಕ್ಕಳ ಹೆಸರುಗಳು ಈ ರೀತಿ ಡಿಸ್ಪ್ಲೇ ಆಗ್ತವೆ. ಸೊ ನೋಡ್ಬೋದು, ಕೊನೆಯ ಕಾಲಮಲ್ಲಿ ಅಡ್ಮಿಟ್ ಅನ್ನುವಂಥ ಒಂದು ಬಟನ್ ಎಲ್ಲ ಮಕ್ಕಳ ಹೆಸರಿನ ಮುಂಭಾಗದಲ್ಲಿ ಡಿಸ್ಪ್ಲೇ ಕಾಣ್ತಾ ಇದೆ. ಸೊ ಈಗ ನಾನು ಪರ್ಟಿಕ್ಯುಲರಾಗಿ ಒಂದು ಮಗುವನ್ನು ಅಡ್ಮಿಷನ್ ಥ್ರೂ ಪ್ರಮೋಷನ್ ಮಾಡ್ಕೊಳ್ಬೇಕು. ಈಗ ನಾನು ಭಾವನಾ S ಅಂತ ಒಂದು ಮಗು ಇದೆ, ಅವಳ ಹೆಸರಿನ ಕೊನೆಯ ಕಾಲಮಲ್ಲಿರುವಂಥ ಅಡ್ಮಿಟ್ ಅನ್ನುವಂಥ ಬಟನನ್ನು ಕ್ಲಿಕ್ ಮಾಡ್ತೇನೆ. ಕ್ಲಿಕ್ ಮಾಡಿದಾಗ ಈ ರೀತಿ ಆ ಮಗುವಿನ ಸಂಪೂರ್ಣ ಡೀಟೇಲ್ಸ್ ಓಪನ್ ಆಗುತ್ತೆ. ಜಸ್ಟ್ ನಾನು ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗಿರುವಂಥದ್ದು ಸೆಕ್ಷನ್ ಇದ್ದರೆ ಸೆಕ್ಷನ್ನು, ಹಾಗೆಯೇ ಲ್ಯಾಂಗ್ವೇಜ್ ಗ್ರೂಪ್. ಇಲ್ಲಿ ತುಂಬ ಇಂಪಾರ್ಟೆಂಟು. ತಾವು ಲ್ಯಾಂಗ್ವೇಜ್ ಗ್ರೂಪನ್ನು ಸೆಲೆಕ್ಟ್ ಮಾಡಬೇಕಾದ್ರೆ 1 ರಿಂದ 5ನೇ ತರಗತಿಯ ಮಕ್ಕಳಿಗೆ ಲ್ಯಾಂಗ್ವೇಜ್ ಗ್ರೂಪ್ ಏನಾಗಿರಬೇಕು ಅಂತೇಳಿದ್ರೆ, ತಮ್ಮದು ಕನ್ನಡ ಮೀಡಿಯಮ್ ಆಗಿದ್ದರೆ KM ಕನ್ನಡ ಮೀಡಿಯಮ್ಮು, ಫಸ್ಟ್ ಲ್ಯಾಂಗ್ವೇಜ್ KA ಕನ್ನಡ, ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್, ಕನ್ನಡ ಇಂಗ್ಲೀಷ್, KM ಕನ್ನಡ ಇಂಗ್ಲೀಷ್ ಅನ್ನುವಂಥ ಲ್ಯಾಂಗ್ವೇಜ್ ಗ್ರೂಪನ್ನು ಸೆಲೆಕ್ಟ್ ಮಾಡ್ತೀರಿ. ಸಪೋಸ್ ತಾವು 5ನೇ ತರಗತಿಯಲ್ಲಿದ್ದಂಥ ಮಕ್ಕಳನ್ನು 6ನೇ ತರಗತಿಗೆ ಈಗ ಅಡ್ಮಿಷನ್ ಮಾಡ್ಕೊಳ್ತಾ ಇದ್ದೀರಿ, ಅಲ್ಲಿ ಲ್ಯಾಂಗ್ವೇಜ್ ಗ್ರೂಪ್ ಚೇಂಜ್ ಆಗುತ್ತೆ. ಅಲ್ಲಿ KA ಕನ್ನಡ ಮೀಡಿಯಮ್ ಸೇಮ್ ಇತ್ತು. ಅದಾದ ನಂತರ ಕನ್ನಡ, ಇಂಗ್ಲೀಷ್, ಹಿಂದಿ, ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ, ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್, ಥರ್ಡ್ ಲ್ಯಾಂಗ್ವೇಜ್ ಹಿಂದಿ. ಹಾಗೆ ನಿಮ್ಮ ಸ್ಕೂಲಲ್ಲಿ ಯಾವ್ಯಾವ ಲ್ಯಾಂಗ್ವೇಜ್ ಗ್ರೂಪ್ ಇದೆಯೋ ಅದನ್ನು ತಾವು ಸರಿಯಾಗಿ ನೋಡಿ ಸೆಲೆಕ್ಟ್ ಮಾಡಬೇಕು. ಇಲ್ಲಿ ನೋಡಬಹುದು, ಈ ರೀತಿ ಲ್ಯಾಂಗ್ವೇಜ್ ಗ್ರೂಪ್ಗಳ ಲೀಸ್ಟ್ ಡಿಸ್ಪ್ಲೇ ಆಗುತ್ತೆ. ನಾನೀಗ ತಾನೇ ಹೇಳಿದೆ ಇದು ಫಸ್ಟ್ ಸ್ಟ್ಯಾಂಡರ್ಡ್ ಮಗು, ಹಾಗಾಗಿ ನಾನು ಶಾಲೆ ಕನ್ನಡ ಮೀಡಿಯಮ್ದು ಇಲ್ಲಿ KAN ಕನ್ನಡ ಇಂಗ್ಲೀಷ್ ಇದನ್ನು ಲ್ಯಾಂಗ್ವೇಜ್ ಗ್ರೂಪ್ ಆಗಿ ಸೆಲೆಕ್ಟ್ ಮಾಡಿದೆ. ಸೊ ಇವೆರಡನ್ನು ಸೆಲೆಕ್ಟ್ ಮಾಡಿದ ಮೇಲೆ ಎಲ್ಲ ಮಾಹಿತಿಯನ್ನು ಈಗಾಗಲೇ ತುಂಬಿದ್ದರೆ ಕೆಳಗಡೆ ಕಾಣುವಂಥ ಸಬ್ಮಿಟ್ ಬಟನನ್ನು ಸೆಲೆಕ್ಟ್ ಮಾಡ್ತೀರಿ. ಡೂ ಯು ವಾಂಟ್ ಟು ಸಬ್ಮಿಟ್, ತಾವು ಸಬ್ಮಿಟ್ ಮಾಡಬೇಕು ಅಂತ ಬಯಸ್ತಾ ಇದ್ದೀರಾ, ಓಕೆ ಅಂತ ಕೊಟ್ಟರೆ ಮುಗೀತು, ಆ ಮಗು ಮುಂದಿನ ತರಗತಿಗೆ ಅಡ್ಮಿಷನ್ ಥ್ರೂ ಪ್ರಮೋಷನ್ ಆಯಿತು. ಸೊ ಇದೇ ರೀತಿ ಇನ್ನೊಂದು ಸಾರಿ ಅದನ್ನು ರಿಪೀಟ್ ಮಾಡೋದಾದರೆ ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ 1 to 10 ಓದ್ರಿ,
ಅಡ್ಮಿಷನ್ ಡೀಟೇಲ್ಸ್ ಹೋದ್ರಿ, ಅಡ್ಮಿಷನ್ ಥ್ರೂ ಪ್ರಮೋಷನ್ ಹೋದ್ರಿ, ಇಲ್ಲಿ ಕ್ಲಾಸನ್ನು ಸೆಲೆಕ್ಟ್ ಮಾಡಿದ್ರಿ, ಸರ್ಚ್ ಕೊಟ್ರಿ. ಸೊ ಸರ್ಚ್ ಕೊಟ್ಟಾಗ ಈ ರೀತಿ ಮಕ್ಕಳ ಲೀಸ್ಟ್ ಓಪನ್ ಆಯಿತು. ಅಲ್ಲಿ ಪ್ರತಿ ಮಗುವಿನ ಹೆಸರಿನ ಮುಂಭಾಗದಲ್ಲಿರುವಂತಹ ಅಡ್ಮಿಟ್ ಬಟನನ್ನು, ಅಂದರೆ ಇಂಡಿವಿಜುವಲ್ ಒಂದೊಂದೇ ಮಗುವನ್ನು ಸೆಲೆಕ್ಟ್ ಮಾಡಬೇಕು. ಇಲ್ಲಿ ಸೆಕ್ಷನನ್ನು ಸೆಲೆಕ್ಟ್ ಮಾಡಿದ್ರಿ, ಲ್ಯಾಂಗ್ವೇಜ್ ಗ್ರೂಪನ್ನು, ಸರಿಯಾದ ಲ್ಯಾಂಗ್ವೇಜ್ ಗ್ರೂಪನ್ನು ಸೆಲೆಕ್ಟ್ ಮಾಡಬೇಕು. ಯಾಕಂದರೆ ನಾಳೆ ಟೆಕ್ಸ್ಟ್ ಬುಕ್ ಇಂಡೆಂಟ್ ಹಾಕಬೇಕಾದ್ರೆ ಇದೇ ಸಮಸ್ಯೆ ನಿಮಗೆ ಆಗುವಂಥದ್ದು. ಹಾಕಿದ ನಂತರ ಕೆಳಗಡೆ ಕಾಣುವಂಥ ಸಬ್ಮಿಟ್ ಬಟನನ್ನು ಒತ್ತಿ, ಡೂ ಯು ವಾಂಟ್ ಟು ಸಬ್ಮಿಟ್ ಅಂತ ಕೇಳುತ್ತೆ, ಓಕೆ ಕೊಡ್ರಿ. ಸೊ ಈಗ ಈ ರೀತಿ ಅಡ್ಮಿಷನ್ ಥ್ರೂ ಪ್ರಮೋಷನ್ನ ಮೂಲಕ ಕಳೆದ ವರ್ಷ ವಿದ್ಯಾಭ್ಯಾಸ ಮಾಡಿದಂಥ ಮಕ್ಕಳನ್ನು ತಮ್ಮ ಸ್ಯಾಟ್ಸ್ನಲ್ಲಿ ಪ್ರಮೋಷನ್ ಮಾಡಿದ ನಂತರ ಮಾಡಬೇಕಾಗಿರುವಂಥ ಬಹುಮುಖ್ಯವಾದಂಥ ಪ್ರಕ್ರಿಯೆ. ಸೊ ಇದಾಗಿತ್ತು SATSನ ಬಹುಮುಖ್ಯವಾದಂಥ ಮಾಹಿತಿ. ಮತ್ತೊಂದು ಇದೇ ರೀತಿ ಶೈಕ್ಷಣಿಕ ಮಾಹಿತಿಯೊಂದಿಗೆ ತಮ್ಮನ್ನು ಭೇಟಿಯಾಗ್ತೇವೆ. ಇಂಥದ್ದೇ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು.